ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತೊಂದು ಬ್ಯೂಟಿಫುಲ್ ಆದ ಡೆಲಿಷಿಯಸ್ ಆದ ಒಂದು ಸ್ವೀಟ್ ರೆಸಿಪಿನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ತುಂಬಾ ಕ್ರೀಮಿ ಆಗಿರುತ್ತೆ, ತಿನ್ನೋದಕ್ಕೆ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಒಂದು ಐಸ್ ಕೇಕ್ ತಿಂದ ಆ ಫೀಲ್ ಕೊಡುತ್ತೆ ನಮಗೆ ಈ ಸ್ವೀಟನ್ನು ತಿನ್ನುವಾಗ. ಅಷ್ಟು ಒಂದು ಒಳ್ಳೆ ಟೇಸ್ಟ್ ಆದ ಸ್ವೀಟನ್ನೇ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಫ್ರೆಶ್ ಕ್ರೀಮ್ ಎಲ್ಲ, ಅಮೂಲ್ ಕ್ರೀಮ್ ಎಲ್ಲ ಹಾಗೆ ರೋಸ್ ಪೆಟಲ್ಸ್ ಎಲ್ಲಲ್ಲಿ ಒಣಗಿಸಿ ಇಟ್ಟು ಹಾಕಿ ಮಾಡಿರುವಂತದ್ದು ತುಂಬಾನೇ ಟೇಸ್ಟ್ ಆಗಿರುತ್ತೆ. ನಾನು ಈ ವಿಡಿಯೋ ಬಿಡೋದಕ್ಕೆ ತುಂಬಾನೇ ತಡ ಆಯ್ತು, ಹಾಕಕ್ಕಾಗ್ಲಿಲ್ಲ ನನಗೆ ಕ್ರಿಸ್ಮಸ್ ನಂತರ. ಹಾಗಾಗಿ ಮತ್ತೆ ಒಂದು ಶಾರ್ಟ್ ವಿಡಿಯೋ ಹಾಕಿದೆ ನ್ಯೂ ಇಯರ್ ಅಲ್ಲಿ. ಮತ್ತೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೆಲಿಸಿಯಸ್ ಆದ ಸ್ವೀಟ್ ನ ಖಂಡಿತ ನೀವು ಟ್ರೈ ಮಾಡಿ. ಹೇಗೆ ಮಾಡೋದು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಬಂದು 1 ಕಪ್ ಅಷ್ಟು ನಾನು ರವೆ ತಗೊಂಡಿದ್ದೀನಿ, ಜಲ್ದಿ ಮಾಡಿದ ರವೆ. ನಾನು ಅರ್ಧ ಕಪ್ ಅಷ್ಟು ಶುಗರ್ ತಗೊಂಡಿದ್ದೀನಿ, ಸಕ್ಕರೆ. ಅರ್ಧ ಲೀಟರ್ಗಿಂತ ಒಂದ್ ಸ್ವಲ್ಪ ಕಡಿಮೆ ನಾನು 1 ಕಪ್ ಅಷ್ಟು ಹಾಲು ತಗೊಂಡಿದ್ದೀನಿ. ಇಲ್ಲಿ ಫ್ರೆಶ್ ಕ್ರೀಮ್ ನಾನು ತಗೊಂಡಿದ್ದೀನಿ, ಅಮೂಲ್ ಕ್ರೀಮ್. ಮನೇಲೆ ಮಾಡ್ಕೊಳ್ಳೋದಾದ್ರೆ ಹಾಲಿನ ಕೆನೆನ ನೀವು ತೆಗೆದಿಟ್ಟು ಅದನ್ನ ಸ್ವಲ್ಪ ಸ್ವಲ್ಪ ಬಿಟ್ಟು ಗ್ರೈಂಡ್ ಮಾಡಿ ತಗೋಬಹುದು. ಆದ್ರೆ ನನ್ನ ಹತ್ರ ಇರ್ಲಿಲ್ಲ, ಹಾಗಾಗಿ ಫ್ರೆಶ್ ಕ್ರೀಮ್ ನಾನು ತರಿಸ್ಕೊಂಡೆ. ಪೆಟಲ್ಸ್ ಕೂಡ ನಾನು ಎಳ್ಳಲ್ಲೇ ಒಣಗಿಸಿಟ್ಟು ನಾನು ತಗೊಂಡಿದ್ದೆ. ಅದನ್ನ ನಿಮಗೆ ನಾವು ಶಾರ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಈಗ ಅದೇ ಕಪ್ಪಲ್ಲಿ 1 ಕಪ್ ಅಷ್ಟು ನೀರು ಹಾಕೊಂಡು ಅದನ್ನ ನೀರನ್ನು ನಾನು ಕುದಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಸಕ್ಕರೆ ಹಾಕಿ, ಈಗ ಇದಕ್ಕೆ ನಾನು ಬಂದು ರೋಸ್ ಎಸೆನ್ಸ್, ವೆನಿಲಾ ಎಸೆನ್ಸ್ ಹಾಕೋಬಹುದು. ನನ್ನ ಹತ್ರ ಬಂದು ಸೇವ್ ಚಾಕ್ಲೇಟ್ ಇತ್ತು, ಅದು ಒಂದು ಸ್ಪೂನ್ ಅಲ್ಲಿ 1 ಡ್ರಾಪ್ ಅಷ್ಟು ನೀರು ಬಿಟ್ಟು ಸ್ವಲ್ಪ ಕರಗೋದಕ್ಕೆ ಇಟ್ಟಿದ್ದೆ. ಡೋನೆಟ್ಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಅದೇ ಸೇವ್ ಚಾಕ್ಲೇಟ್. ಅದರ ಫ್ಲೇವರ್ ಬಂದು ತುಂಬಾ ಚೆನ್ನಾಗಿರುತ್ತೆ. ಈಗ ಶುಗರ್ ಸಿರಪ್ ರೆಡಿ ಆಗಿದೆ. ಅದೇ ಕಡಾಯಿಯಲ್ಲಿ ನಾನು ರವೆ ಹಾಕೊಂಡು ರವೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳುವಾಗ ಅದಕ್ಕೆ 1 ಪೀಸ್ ಅಷ್ಟು ಬಟರ್ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ತುಪ್ಪ ಇದ್ರೆ ತುಪ್ಪ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಆದ್ರೆ ಬಟರ್ ಹಾಕಿ ಫ್ರೈ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ, ಇನ್ನು ಕೂಡ ಸಾಫ್ಟ್ ಆಗಿ ಬರುತ್ತೆ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ನಾನು ತಗೋಬಿಡ್ತೀನಿ. ಮಾಡಿ ತಗೊಂಡು ಇದರಲ್ಲೇ ಹಾಲು ಹಾಕಿ ಕುದಿಸ್ಕೊಂಡು ನಾವು ಇದು ಮಾಡ್ಕೊಳ್ಳೋದು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಈಗ ಇದನ್ನ ಪ್ಲೇಟಿಗೆ ಹಾಕೊಂಡು ಇದಕ್ಕೆ ನಾನು ಹಾಲು ಹಾಕೊಳ್ತಾ ಇದ್ದೀನಿ. ನೀರು ಸೇರಿಸ್ಬಿಟ್ಟು ಈ ಸ್ವೀಟಿಗೆ ಬಂದು ಹಾಲು ಮಾತ್ರ ಹಾಕಬೇಕು. ಹಾಲಿಗೆ ಸ್ವಲ್ಪನೂ ನೀರು ಸೇರಿಸ್ಬಿಟ್ಟು ಇದ್ದಂಗೆ ಸ್ವಲ್ಪ ರವೆ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಗಂಟು ಆಗಬೇಡ್ದು. ನಿಧಾನಕ್ಕೆ ರವೆ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಬೋದು ಈ ಸ್ವೀಟ್, ತುಂಬಾ ಕಷ್ಟ ಅನ್ಸಲ್ಲ. ಹಾಗೆ ತಿನ್ನೋದಕ್ಕೆ ಟೇಸ್ಟ್ ಆಗಿರುತ್ತೆ. ಬೇಕರಿಲೆಲ್ಲ ನಮಗೆ ಐಸ್ ಕೇಕ್ ಎಲ್ಲ ತುಂಬಾನೇ ಕಾಸ್ಟ್ಲಿ. ನಿಮಗೆ ಹಾಫ್ ಇಲ್ಲಿ ತಿನ್ಬೇಕು ಅಂದ್ರೆ ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ, ನಿಜವಾಗ್ಲೂ ನೀವು ಖುಷಿ ಆಗ್ತೀರಾ. ರೆಡಿ ಆಗಿದೆ. ಇದನ್ನ ಟ್ರೇಗೆ ನಾನು ಹಾಕೊಳ್ತೀನಿ. ಇಲ್ಲಿ ಒಂದು ಟ್ರೇಗೆ ನಾನು ಬಟರ್ ಶೀಟ್ ಹಾಕಿ ಅದನ್ನ ನಾನು ತುಪ್ಪ ಹಚ್ಚಿ ಇಟ್ಟಿದ್ದೀನಿ. ಟ್ರೇಗೆ ನಾನು ಹಾಕೊಳ್ತಾ ಇದ್ದೀನಿ. ಇದು ಫುಲ್ ಟ್ರೇ ಹರಡ್ಸಕ್ಕಾಗಲ್ಲ, ಯಾಕಂದ್ರೆ ನಾನು ಇಲ್ಲಿ ಸ್ವಲ್ಪನೇ ಮಾಡಿದ್ದೀನಿ, 1 ಕಪ್ ಅಷ್ಟು. ಟ್ರೇ ಮಾತ್ರ ಇಲ್ಲಿ ನನಗೆ ಆಗುತ್ತೆ. ಇದನ್ನ ಹರಡಿಸ್ಕೊಂಡು ನಾನು ಫೋಲ್ಡ್ ಮಾಡಿ ಅದನ್ನ ನಾನು ಸೆಟ್ ಮಾಡ್ಕೊಳ್ಳೋದಿದೆ. ಹಾಗಾಗಿ ಈ ರೀತಿ ಹಾಕೊಂಡ್ರೆ ಹರಡಿಸ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡ್ ಮಾಡಿ ಸೈಜ್ ಅಲ್ಲಿ ನಮಗೆ ಬರಬೇಕು. ಈ ರೀತಿ ನಮಗೆ ಕಟ್ ಮಾಡಿ ತೆಗೆಯುವಾಗ ಒಂದು ಕೇಕ್ ಪೀಸ್ ರೀತಿ ನಮಗೆ ಬರಬೇಕು. ಅದಕ್ಕೆ ಈ ರೀತಿ ಅರ್ಧ ಟ್ರೇ ಮಾತ್ರ ನೋಡಿದ್ದೀನಿ. ಫುಲ್ ಟ್ರೇ ಮಾಡ್ಕೊಂಡ್ರೆ ಅದು ಸೈಜ್ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಇಲ್ಲಿ ಅರ್ಧ ಟ್ರೇ ನಾನು ಮಾಡ್ಕೊಂಡೆ. ಚೆನ್ನಾಗಿ ನಾನು ಸೆಟ್ ಮಾಡ್ಕೊಂಡು ಬಿಸಿ ಹೋಗೋದಕ್ಕೆ ಬಿಡ್ತೀನಿ. ಫ್ರೀಸರ್ ಅಲ್ಲಿ ಇಡಬೇಡಿ, ಟೆಂಪರೇಚರ್ ಅಲ್ಲಿ ನೀವು ಕೆಳಗಡೆ ಇಟ್ಟರೆ ಸಾಕು. ಕ್ರೀಮ್ ಹಾಕಿದ್ಮೇಲೆ ನಾವು ಫ್ರಿಜ್ ಅಲ್ಲಿ ಇಡೋದಿದೆ. ಈಗ ನಾನು ಇದನ್ನ ಬಿಸಿ ಹೋಗೋದಕ್ಕೆ ಹೀಗೆ ಸೆಟ್ ಮಾಡಿ ಬಿಡ್ತೀನಿ. ಈಗ ಇದನ್ನ ಬಿಸಿ ಹೋಗೋದಕ್ಕೆ ಬಿಡ್ತೀನಿ. ಇಲ್ಲಿ ನಾನು ಒಂದು ಗಾಜಿನ ಬೌಲ್ ತಗೊಂಡಿದ್ದೀನಿ. ಗಾಜಿನ ಬೌಲಿಗೆ ನಾನು ಕ್ರೀಮ್ ಹಾಕೊಂಡೆ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ನಿಮ್ಮ ಹತ್ರ ಬೀಟರ್ ಮಿಷನ್ ಇದ್ರೆ ನೀವು ಹೊಡ್ಕೋಬಹುದು. ಅವಾಗ ತುಂಬಾ ಕ್ರೀಮ್ ಬಫಿ ಆಗಿ ಬರುತ್ತೆ, ತುಂಬಾ ನಮಗೆ ಕ್ರೀಮ್ ಸಿಗುತ್ತೆ. ಹಾಗೆ ಕ್ರೀಮ್ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡ್ಬಿಟ್ಟು ಈ ರೀತಿ ಬೀಟ್ ಹೊಡೆದೇ ಹಾಕಬೇಕು. ಇದರಲ್ಲಿ ಬಂದು ತುಂಬಾ ರಿಸ್ಕ್ ಆಗುತ್ತೆ, ಅಂದ್ರೆ ಬೇಗ ಆಗೋದಿಲ್ಲ, ಟೈಮ್ ತಗೊಳುತ್ತೆ. ಕೂಡ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಹಾಕೊಳ್ಳೋದು ಒಳ್ಳೇದು. ಈ ಕ್ರೀಮ್ನೆಲ್ಲ ನಾನು ಇದಕ್ಕೆ ಅಪ್ಲೈ ಮಾಡ್ಕೊಳ್ತೀನಿ. ಇದು ಬಿಸಿ ಹೋಗಿದೆ, ಇದನ್ನ ಸ್ವಲ್ಪವಾಗಿ ಹಾಕಿ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಕ್ರೀಮ್ ಕೂಡ ತುಂಬಾ ತೆಳುವಾಗಿ ಹಾಕ್ಬಿಡ್ತು, ದಪ್ಪವಾಗಿ ಹಾಕಬೇಕು. ಅವಾಗಲೇ ನಮಗೆ ತಿನ್ನೋದಕ್ಕೆ ಚೆನ್ನಾಗಿ. ಈ ಸ್ವೀಟ್ ನ ಕೋಲ್ಡ್ ಮಾಡ್ಕೊಂಡು ತಿಂದ್ರೇನೆ ತುಂಬಾ ಚೆನ್ನಾಗಿರುತ್ತೆ. ಅವಾಗ ನಮಗೆ ಆ ಫೀಲ್ ಸಿಗುತ್ತೆ, ಐಸ್ ಕೇಕ್ ತಿಂದ ಫೀಲ್ ಸಿಗುತ್ತೆ. ರೋಸ್ ಪೆಟಲ್ಸ್ ನಾನು ಹಾಕೊಳ್ತಾ ಇದ್ದೀನಿ. ನಾನು ಲೈಟ್ ಪಿಂಕ್ ಒಂದು ರೋಸ್ ಪೆಟಲ್ಸ್, ಹಾಗೆ ಪಿಂಕ್ ಒಂದು ಮೆರೂನ್ ರೀತಿಯಲ್ಲಿ ಅದು 2 ರೋಸ್ ಪೆಟಲ್ಸ್ ನಾನು ಹಾಕೊಂಡೆ. ಟೆಂಪರೇಚರ್ ಅಲ್ಲಿ ಇಟ್ಟು ನಾನು ತಗೊಂಡೆ. ಈಗ ನಾನು ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಟ್ಟು ಮಧ್ಯದಲ್ಲಿ 1 ಪೀಸ್ ನಾನು ತಗೊಳ್ತಾ ಇದ್ದೀನಿ. ಶುಗರ್ ಸಿರಪ್ ಒಂದು ಒಂದೇ ಸಲ ಹಾಕಿಡೋದನ್ನ 1 ಪೀಸ್ ನಾವು ತಿನ್ನುವಾಗ ಹಾಕೊಂಡು ತಿಂದ್ರೆ ಮಾತ್ರ ಚೆನ್ನಾಗಿರುತ್ತೆ. ಅದರಲ್ಲೇ ಹಾಕಿಟ್ರೆ ಒಂಥರ ಆಗೋಗುತ್ತೆ. ಮಾಡಿ ಇಟ್ಕೊಂಡಿರೋದನ್ನ ಈ ರೀತಿ ಒಂದೊಂದು ಪೀಸ್ ಆಗಿ ತಗೊಂಡು ತಿನ್ನುವಾಗ ಅದರ ಮೇಲೆ ಹಾಕೊಂಡು ತಿನ್ನುವಾಗ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಕಟ್ ಮಾಡಿ ತಗೊಂಡೆ ನೋಡಿ, ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. 1 ಪೀಸ್ ಆದ್ರೂ ಅಷ್ಟು ಲುಕ್ ಕೊಡ್ತಾ ಇದೆ. ಇದರ ಮೇಲೆ ನಾನು ಆ ಶುಗರ್ ಸಿರಪ್ ನ ಹಾಕೊಳ್ತಾ ಇದ್ದೀನಿ. ಅದು ನೋಡಿ ಶುಗರ್ ಸಿರಪ್ ನೋಡಿ ಈ ರೀತಿ ಆಗಿದೆ. ಅಂತೂ ನಾನು ಸೇವ್ ಚಾಕ್ಲೇಟ್ ಅದರದ್ದು ಲಿಕ್ವಿಡ್ ಮಾಡ್ಕೊಂಡು ಹಾಕಿದ್ದೆ. ನಿಮಗೆ ನಾನು ಫಸ್ಟ್ ಹೇಳ್ದಂಗೆ ವೆನಿಲಾ ಎಸೆನ್ಸ್, ರೋಸ್ ಎಸೆನ್ಸ್ ಯಾವುದೇ ಹಾಕೋಬಹುದು. ಅಂದ್ರೆ ಈ ಸೇವ್ ಚಾಕ್ಲೇಟ್ ಫ್ಲೇವರ್ ಅಂತ ನನಗೆ ತುಂಬಾನೇ ಇಷ್ಟ ಆಯ್ತು. ಒಂದು ಒಳ್ಳೆ ಸ್ಮೆಲ್ ಕೊಡುತ್ತೆ. ಈಗ ನಾನು ಅದ್ರ ಮೇಲೆ ಹಾಕೊಂಡಿದ್ದೀನಿ. ಅದನ್ನ ನಾವೇನು ಮಾಡೋದು ಬೇಡ, ಅದಾಗೆ ಹರಡ್ಕೊಳ್ಳುತ್ತೆ. ನೋಡೋದಕ್ಕೆ ಇನ್ನೂ ಲುಕ್ ಕೊಡುತ್ತೆ, ಹಾಗೆ ತಿನ್ನೋದಕ್ಕೆ ಟೇಸ್ಟ್ ಆಗಿರುತ್ತೆ. ನಾವು ಅದರೊಳಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ತೋರಿಸ್ತಾ ಇರಲಿಲ್ಲ, ಇವತ್ತು ನಿಮಗೆ ತೋರಿಸ್ಬೇಕು ಅಂತಾನೆ. ನೋಡಿ ಇಲ್ಲಿ ಸಾಫ್ಟ್ ಆಗಿ, ಎಷ್ಟು ಸಾಫ್ಟ್ ಆಗಿ ಅದನ್ನ ಸ್ಪೂನಿಂದ ತೆಗೆದು ತಿಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಟೇಸ್ಟ್ ಆಗಿದೆ.
ಇದನ್ನು ಖಂಡಿತ ನೀವು ಟ್ರೈ ಮಾಡಿ. ಇವತ್ತು ಒಂದು ಒಳ್ಳೆ ಬ್ಯೂಟಿಫುಲ್ ಆದ ಡೆಲಿಷಿಯಸ್ ಆದ ಒಂದು ಸ್ವೀಟ್ ರೆಸಿಪಿನೇ ನಾನು ತೋರಿಸಿದ್ದೀನಿ. ತುಂಬ ರಿಚ್ ಆಗಿ ಕ್ರೀಮಿಯಾಗಿ ತಿನ್ನೋದಕ್ಕೆ ನಾನು ಇಷ್ಟಪಟ್ಟು ತಿಂತಾರೆ. ಖಂಡಿತ ಮಕ್ಕಳಿಗೆ ಮಾಡಿಕೊಡಿ, ಒಂದು ಐಸ್ ಕೇಕ್ ತಿಂದ ಫೀಲ್ ಕೊಡುತ್ತೆ. ಈ ಸ್ವೀಟ್ನ ಖಂಡಿತ ಟ್ರೈ ಮಾಡಿ ತಿಂದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದ.